ಶೋಕಿ ಎತ್ತು ಎಲ್ಲ ಮಾಡ್ತಾರೆ. ಇವತ್ತಿನ ದಿನ ಹಳ್ಳಿಗಳಲ್ಲಿ ಕಮ್ಮಿ ಆಗಿರೋದು ರೀಸನ್ ಏನಂತಂದ್ರೆ ಮೇನ್ ಕಾರಣ ಸರ್ಕಾರದಿಂದ ಆಗ್ಲಿ ಬೇರೆ ತರ ಇವರಿಂದ ಆಗ್ಲಿ ರೈತರಿಗೆ ಯಾವುದೇ ರೀತಿಯಾದ ಪ್ರೋತ್ಸಾಹ ಆಗಿಲ್ಲ. ಹೌದು, ಪ್ರೋತ್ಸಾಹ ಇಲ್ದಿರೋ ಕಾರಣ ಅವ್ರಿಗೆ ಬೆಳೆಯೋದಕ್ಕಾಗ್ಲಿ ಒಂದ್ ನಿಗದಿ ಬೆಲೆ ಇಲ್ಲ. ಹಾಲು ಉತ್ಪಾದನೆ ಮಾಡೋರ್ಗೆ ಹಾಲ್ಗೆ ಒಂದ್ ನಿಗದಿ ಬೆಲೆ ಇಲ್ಲ. ಇದು ಏನ್ ಇವಾಗ ಜಾಸ್ತಿ ಮಾಡ್ಬೇಕು ಅಂತ ಇದ್ದಾರೆ. ನಮ್ಗೆ ಇದು ಆವರೇಜ್ ಏನಿದೆ ಇವಾಗ ಎಷ್ಟು ಕುಸಿದೋಗಿದೆ ಅಂತಂದ್ರೆ ಕಸ ಬರ್ಬೇಕು. ನಿಜ ನಿಜ. ಮೊನ್ನೆ ರಂಗಾಯಣ ರಘು ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಒಂದ್ ಬೆಂಕಿ ಪೆಟ್ಟಿ ಇದು ಬೇಕಂದ್ರೆ ಅದಕ್ಕೂ ಒಂದು ಬೆಲೆ ಇದೆ. ನೀರ್ಗು ಬಿಸ್ಲರಿ ಬಾಟ್ಲಿಗೆ ₹100 ಮಾಲ ಚಾರ್ಜ್ ಮಾಡ್ತಾನೆ. ಹೌದು, ಅದೇ ಮಗು ಕುಡಿಯೋ ಅಂತ ಹಾಲು ಇಡೀ ಪ್ರಪಂಚ ಹಾಲಿಲ್ದೇನೆ ಬದುಕಕ್ಕಾಗಲ್ಲ. ಕುಡಿಯೋ ಹಾಲಿಗೆ ಒಂದು ಬೆಲೆ ಅನ್ನೋದು ಪಕ್ಕ ಇಲ್ಲ. ಇದನ್ನ ಯಾರು ಇಡ್ಸ್ಕೊಂತ ಇಲ್ಲ, ಯಾರು ಇದ್ ಮಾಡ್ತಾರೆ. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಸರ್, ಈಗ ಸಾರಾಯಿ ಅಂಗಡಿಗೆ ಹೋಗಿ ಜನ ಮುಗಿಬಿದ್ದು ತಗೊಳ್ತಾರೆ. ಹೌದು, ಹಾಲ್ನ ಮನೆಗ್ ತಗೊಂಡ್ ಕೊಟ್ರು ತಗೊಳಲ್ಲ. ಮೀನ್ ನಮ್ ಸೊಸೈಟಿಯಲ್ಲಿ ಏನಂದ್ರೆ ನಮ್ ಸಮಾಜದಲ್ಲಿ ರೈತರು ಆಗದೆ ಇರುವಂತವ್ರು ಬೇರೆ ಡಿಪೆಂಡೆನ್ಸಿ ಇದಾರಲ್ಲ, ಹೌದು, ಅವ್ರಿಗೆ ಅರಿವು ಮೂಡ್ಬೇಕು ಫಸ್ಟ್. ಹೌದೌದು, ಅವರು ತಿಳ್ಕೊಬೇಕು ರೈತನ ಕಷ್ಟ ಏನು, ಹೆಂಗೆ ಏನು ಅನ್ನೋದನ್ನ. ರೈತನ ಫಸ್ಟ್ ಒಂದು ಮರ್ಯಾದೆ ಅನ್ನೋದು ಕೊಡ್ಬೇಕು. ಹೌದೌದು, ಆ ಮರ್ಯಾದೆ ಅನ್ನೋದು ಬಂದ್ರೆ ದೇಶದ ಸರ್ ಮಿಕ್ಕಿದೆಲ್ಲ ಬರ್ಕೊಂಡ್ ಬರುತ್ತೆ. ನಿಜವಾಗ್ಲು ನಿಜ. ಆಯ್ತಾ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಾರೆ, ಹೇಳಿಲ್ಲ ಅದನ್ನೆಲ್ಲ. ರೈತರು ಇವಾಗ ಇಲ್ಲಿ ಬಾರ್ಡರ್ ಅಲ್ಲಿ ರೈತ ಬೀಳ್ತಾರೋ, ರೈತರು ಅದಕ್ಕೆ 10 ಪಟ್ಟು ಕಷ್ಟ ಬೀಳ್ತಾರ. ಹೌದು, ಬಟ್ ಯಾರು ಗುರ್ತಿಸೋರಿಲ್ಲ. ನಿಜ, ಮೇನ್ ಬಂದಿರೋ ಪ್ರಾಬ್ಲಮ್ ಅದು. ನಮ್ ಜನಗಳಿಗೆ ಎಲ್ಲ ರೈತರಿಗೆ ಯಾವ ಮರ್ಯಾದೆ ಕೊಡ್ಬೇಕು, ಯಾವಾಗ ಇದ್ ಮಾಡ್ಬೇಕು ಅಂತ ಬರ್ತಾರೋ ಖಂಡಿತ ಅವತ್ತು ಎಲ್ಲಾ ತಳಿನೇ ಆಗ್ಲಿ ಬೇರೆ ಇನ್ನೊಂದೇ ಆಗ್ಲಿ ಎಲ್ಲ ಉಳಿತವೆ. ನಿಜ ನಿಜ. ಜನಗಳಿಗೆ ಔಟರ್ಸ್ ಯಾರಿದಾರೆ, ಯಾರನ್ನೂ ನೀನು ಪ್ರತ್ಯೇಕವಾಗಿ ಇದು ಅಂತ ಹೇಳಿ ಮಾತಾಡ್ತಾ ಇಲ್ಲ. ಹೌದು, ನಾನು ಹೇಳೋ ಸಂಬಂಧಪಟ್ಟವರಾಗ್ಲಿ, ಇನ್ನೊಬ್ಬರಾಗ್ಲಿ, ಸರ್ಕಾರ ಆಗ್ಲಿ, ಇನ್ನೊಬ್ಬರಾಗ್ಲಿ, ಒಬ್ಬ ರೈತ ಏನ್ ಬೆಳಿತಾವನೆ, ಏನ್ ಮಾಡ್ತಾವನೆ, ಅವ್ರಿಗೆ ಬೆಲೆ ಕೊಡ್ಬೇಕು. ಇವಾಗ ಮಾಲ್ ಹೋದ್ರೆ ಒಂದ್ ಫಿಕ್ಸೆಡ್ ರೇಟ್ಗೆ ಏನೇ ಇರ್ಲಿ, ಕೆಲ್ಸಕ್ಕೆ ಬಾರದಿರೋದಿರ್ಲಿ, ಅವನು ಎಷ್ಟೇ ತಗೊಳ್ತಾರೆ. ಅದೇ ಕಷ್ಟಪಟ್ಟು ಬೆಳೆದಿರೋ ರೈತ ಒಂದು ತರಕಾರಿಗೆ ಹೋದ ಅಂದ್ರೆ ಒಂದು ಹೂವ ಮಾರೋರಿಂದ ಹಿಡಿದು ಯಾರನ್ನೇ ತಗೊಳ್ಳಿ ನೀವು, ಹೌದು, ಬಾರ್ಗೇನ್ ಮಾಡ್ದಿರ ಅವ್ರ ಹತ್ರ ಯಾರು ತೆಗಿಯಲ್ಲ. ಎಲ್ಲಾ ಕಡೆ ಬೆಂಗಳೂರು ಇದ್ರಲ್ಲಿ ಮೇನ್ ಆಗ್ತಾ ಇರೋರು ಇದೆ. ಬೇರೆ ಇನ್ನೊಂದು ವಿಚಾರ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ಇಡೀ ನಮ್ ಕರ್ನಾಟಕದಲ್ಲಿ, ಕರ್ನಾಟಕನೇ ಅಂತಲ್ಲ ನಮ್ ಇಂಡಿಯಾಲ್ಲೇ ತಗೊಂಡು ಇಂಡಿಯಾದಲ್ಲಿ ಏನ್ ಗ್ರೇಡಿಂಗ್ ನಡೀತೈತೆ, ಫ್ರೂಟ್ಸ್ ಆಗ್ಲಿ, ವೆಜಿಟೇಬಲ್ಸ್ ಆಗ್ಲಿ, ಇದ್ರಲ್ಲಾಗ್ಲಿ ನಾವು ಬೆಳೆದಿರೋದು ಎಲ್ಲ ಲೈನ್ ಅಲ್ಲಿ ಇದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್ ಏನಿದೆ ಎಲ್ಲ ಎಕ್ಸ್ಪೋರ್ಟ್ ಆಗ್ಬಿಡ್ತವೆ. ನಾವ್ ಇವತ್ತು ತಿಂತಾ ಇರೋದು 3rd ಗ್ರೇಡ್, 4th ಗ್ರೇಡ್ ಉಳ್ಕೊಂಡಿರೋಂಥವು ಮಾತ್ರ ಹೊರ ದೇಶಕ್ಕೆ ಎಲ್ಲ ಎಕ್ಸ್ಪೋರ್ಟ್ ಆಗ್ಬಿಡ್ತವೆ. ಇವಾಗ ಕಾಶ್ಮೀರಿ ಆಪಲ್ ಇಡೀ ವರ್ಲ್ಡ್ ಅಲ್ಲಿ ಫೇಮಸ್. ಹೌದು, ಆಯ್ತಾ, ಕಾಶ್ಮೀರಿ ಆಪಲ್ ನಮ್ ಇಂಡಿಯಾ ಅಲ್ಲಿ ನಾವ್ ಎಷ್ಟು ಜನ ತಿಂತಾ ಇದೀವಿ? ಸಿಂಪಲ್. ಆರ್ಗ್ಯಾನಿಕ್ ಮಾರ್ಕೆಟ್ಸ್ ಇನ್ನೊಂದು ಅಂತ ಹೇಳ್ತಾರೆ, ಎತ್ಕೊಂಡೋಗಿ ಕೊಡ್ತಾರೆ. ಆರ್ಗ್ಯಾನಿಕ್ ಮಾರ್ಕೆಟ್ ಅಲ್ಲಿ ಹೋದ್ರೆ ವ್ಯಾಕ್ಸ್ ಪಾಲಿಶ್ ಇರ್ತವೆ. ಹೌದು, ಆರ್ಗ್ಯಾನಿಕ್ ಇದ್ರಲ್ಲಿ ನೀವು ಏನೇ ಬೆಳೆದ್ರು ಸಹ ವೆಜಿಟೇಬಲ್ ನಾನು ಚಾಲೆಂಜ್ ಮಾಡಿ ಹೇಳ್ಬಳ್ಳ, ಅವರು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿರೋದು ಆಗೋದೇ ಇಲ್ಲ. ಯಾವತ್ತೇ ಆಗ್ಲಿ ನಿಮ್ಗೆ ಕ್ವಾಲಿಟಿ ಬರುತ್ತೆ, ಕ್ವಾಂಟಿಟಿ ಬರಲ್ಲ. ನಿಜ, ಆಯ್ತಾ. ಕ್ವಾಲಿಟಿ ಬಂದ್ರು ಸಹ ಅದ್ರಲ್ಲಿ ಶೈನಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಆತರ ಬರಲ್ಲ. ನಿಜ ನಿಜ. ಕಲರ್ ಬೇರೆ ತರ, ಟೇಸ್ಟ್ ಇಸ್ ಆಲ್ಸೋ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ಒಂದು ಸೊಪ್ಪೆ ತಗೊಳ್ಳಿ, ಏನೇ ತಗೊಳ್ಳಿ, ಈಗ ಹೈಡ್ರೋಫೋನಿಕ್ಸ್ ಅಂತ ಬರ್ತಾ ಇದಾವೆ. ನಮ್ ತಿಳಿದಿರೋರೆ ನಮ್ಮ ಒಂದು ಇದ್ರಲ್ಲಿ ಜಾಗದಲ್ಲಿ ನಮ್ ಸ್ನೇಹಿತರು ಒಬ್ರು ಮಾಡಿದ್ರು. ಅದ್ರ ಹಿಂದ್ಗಡೆ ಇರೋ ಎಷ್ಟು ವಿಷ ಇದಾಗ್ತಾ ಇದೆ ಏನು ಅಂತ ಹೇಳಿ ನೋಡ್ಬಿಟ್ಟು ಲಾಸ್ಟ್ಗೆ ಅವ್ರು ಎತ್ಬಿಟ್ರು. ಬೆಳಗ್ಗೆ ಒಂದು ಸೊಪ್ಪು, ಬೆಳಗಿನ ಜಾವ ಹಾಕಿರೋ ಸೊಪ್ಪು ಚಿಗ್ರಿ ಬಂದಿರುತ್ತಲ್ಲ, ಇನ್ನೊಂದು ಕಿತ್ತು ಬಿಡ್ಬೇಕು, ಇಲ್ಲ ಹೋಗ್ಬಿಡುತ್ತೆ ಅನ್ನೋದಾದ್ರೆ ಅದಕ್ಕೊಂದು ಚೂರು ಒಂದು ಕೆಮಿಕಲ್ ಪೌಡರ್ ಬರುತ್ತೆ, ಹಾಕಿದ್ರೆ ಸಾಯಂಕಾಲ ಅಷ್ಟು ಫ್ರೆಶ್ ಆಗ್ಬಿಡುತ್ತೆ. ಕಿತ್ತಿ ಬೆಳಗ್ಗೆ ಮಾರ್ಕೆಟ್ಗೆ ಹಾಕ್ತಾರೆ. ಈ ವ್ಯವಸ್ಥೆಯಲ್ಲಿ ನಮ್ ನಡೀತಾ ಇದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ. ಇದನ್ನ ಯಾರು ಕೇರ್ ಮಾಡೋರಿಲ್ಲ. ನಮ್ಗೆ ಆ ಟೆಕ್ನಾಲಜಿ ಹೊರದೇಶ ಟೆಕ್ನಾಲಜಿ ಎಲ್ಲ ಹೇಳ್ತಾರೆ ಎಲ್ಲ. ನಾನು ನಮ್ಗೆ ಯಾವ ದೇಶದ ಟೆಕ್ನಾಲಜಿ ನಾವು ಫಾಲೋ ಮಾಡೋದ್ ಬೇಕಾಗಿಲ್ಲ. ನಮ್ ಹಿರಿಕರು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ರೆ ಇವತ್ತು ಹೆಲ್ತ್ ವೆಲ್ತ್ ಎರಡು ಉಳ್ಕೊಂಡು ಹೋಗುತ್ತೆ. ನಿಜ ನಿಜ. ಇದು ಬೇಕಾಗಿರೋದು. ಇವತ್ತಿನ ಕಾಲ ಯುವ ಪೀಳಿಗೆಗೆ ಏನಂತ ಹೇಳೋದು, ಈಗ ಬರ್ತಾ ಇರೋರು ದಯವಿಟ್ಟು ಅಗ್ರಿಕಲ್ಚರ್ನ ಕಳ್ಗಣಿಸ್ಬೇಡ್ರಿ, ಮಾಡ್ಕೊಂಡೋಗ್ರಿ. ನಾಳೆ ದಿನ ತಿನ್ಬೇಕು, ಉಣ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದ್ರೆ ದಯವಿಟ್ಟು ಅಗ್ರಿಕಲ್ಚರ್ ಉಳಿಸ್ಕೊಂಡೋಗ್ರಿ. ನಿಜ. ಅಗ್ರಿಕಲ್ಚರ್ ಅನ್ನೋದು ಒಂದು ಉಳಿದ್ರೆ ಎಲ್ಲ ಉಳಿತಾವೆ, ಬೇರೆ ತರ ಎಲ್ಲ ಉಳಿತಾವೆ.